ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಸಂಗೊಳ್ಳಿ ರಾಯಣ್ಣ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಗಮೇಶ್ ಓನೇಕರ್ ಕರೆ. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಗಮೇಶ್ ಓಲೇಕರ್ ಅವರು ಇದೇ ಆಗಸ್ಟ್ 23ರಂದು ಭಾನುವಾರ ವಿಜಯಪುರದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸಂಗೊಳ್ಳಿ ರಾಯಣ್ಣ ಜಾತ್ರೆಯಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಸುಮಾರು 10,000ಕ್ಕೂ ಹೆಚ್ಚು ರಾಯಣ್ಣ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ, ದೇಶಕ್ಕೆ ಮತ್ತು ತ್ಯಾಗವನ್ನು ಸ್ಮರಿಸುವ ಈ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಆದ್ದರಿಂದ ತಾಲೂಕಿನ ಎಲ್ಲ ರಾಯಣ್ಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮುದ್ಕಣ್ಣ ಹೊರ್ತಿ, ಪ್ರಕಾಶ್ ಜಮಲ್ದಿನಿ, ವಿಕಾಸ್ ಜೋಗಿ, ಬಂದಗೇಶ್ ಪೂಜಾರಿ ಮತ್ತು ಮುತ್ತು ಹಾಲಿವಾಳ, ಮಹೇಶ್ ಹಿರೇಕುರ್ಬರ್, ಹನುಮಂತ ತಳೆವಾಡ, ಇಬ್ರಾಹಿಂ ಮಕಂದರ್, ಸುಭಾಷ್ ಬೋಡಗುಳಿ ಹಾಗೂ ಮಲ್ಲು ತಳೆವಾಡ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮಲ್ದಿನಿ, ಬಸವನ ಬಾಗೇವಾಡಿ. ಎಷ್ಟು ಜನ ಹೋಗ್ತದೆ? ಇಲ್ಲಿಂದ 10,000 ಜನ ಬಾಗೇವಾಡಿ ತಾಲೂಕಿಗೆ. ಇದು ಟೋಟಲಿ ಇಡೀ ಜಿಲ್ಲೆ ಒಳಗೆ 1 ಲಕ್ಷ ಜನಸಂಖ್ಯೆ ಕೂಡಿಸುವಂತ ಒಂದು ಕಾರ್ಯಕ್ರಮ ಐತಿ. ಮತ್ತು ಇದಕ್ಕೆ ಬರೀ ಸಮಾಜ ಅನ್ನೋದೇ ಇಲ್ಲ, ರಾಯಣ್ಣನ ಅಭಿಮಾನಿಗಳು ಯಾರೇ ಇದ್ರು ಅವ್ರಿಗೆ ಬರ್ಲಾಕ ನಾವೆಲ್ಲರಿಗೆ ಆಹ್ವಾನ ಮಾಡೋದು. ಈಗ ಬರೀ ಸಮಾಜ ಬಾಂಧವರಂತಿಲ್ಲ, ಆದ್ರೆ ಇದ್ರೊಳಗೆ ಸಮಾಜ ಬಾಂಧವರಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಬೋದು ಅಷ್ಟೇ. ಬೇರೆ ಸಮಾಜದವರು ರಾಯಣ್ಣನ ಬಗ್ಗೆ ಅಭಿಮಾನಿದವರು ಇದ್ರಲ್ಲಿ ಕೂಡ್ತಾರೆ, ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಬರ್ಲಾಕ ಅವ್ರಿಗೂ ಕೂಡ ಕರೆ ಕೊಡ್ತೀವಿ. ಒಂದು ರವಿವಾರ, ಇದೇ ತಿಂಗಳ ರವಿವಾರ ದಿನ 23ನೇ ತಾರೀಕು ಈ ರಾಯಣ್ಣ ಜಾತ್ರೆ ಅಂತ ಹೇಳಿ ಬಿಜಾಪುರ ನಗರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ, 1 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಸಮಾಜದ ಒಂದು ಒಗ್ಗಟ್ಟ ಪ್ರದರ್ಶನ ಮತ್ತು ಸಮಾಜದ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಸಹಿತ ಏನೈತಿ ಇವತ್ತು ಒಂದು ನ್ಯಾಯ ಒದಗಿಸುವಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕೇಸಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಮುಂಜಾನೆ 11 ಗಂಟೆಗೆ ಪ್ರಾರಂಭ ಆಗುತ್ತಾ. ಸಿದ್ದೇಶ್ವರ ಗುಡಿಯಿಂದ ಏನು ಸಂಗೊಳ್ಳಿ ರಾಯಣ್ಣ ಒಂದು 12 ಫೂಟ್ ಮೂರ್ತಿ ಮೆರವಣಿಗೆ ಐತಿ. ಆ ಮೆರವಣಿಗೆ ಒಳಗೆ ಇಡೀ ಜಿಲ್ಲೆಯಿಂದ ಆಗಮಿಸಿದಂತ ಸಮಾಜ ಬಾಂಧವರು ಮತ್ತು ರಾಯಣ್ಣನ ಅಭಿಮಾನಿಗಳು ಈ ಒಂದು ಮೆರವಣಿಗೆ ಒಳಗೆ ಭಾಗವಹಿಸ್ತಾರ. ಆ ಮೆರವಣಿಗೆ ಒಳಗೆ 12 ಫೂಟಿನ ಮೂರ್ತಿ ಮತ್ತು ಅದರ ಜೊತೆ ನಮ್ಮದೇ ಆದಂತ ಒಂದು ವಾದ್ಯ ಅಂದ್ರೆ ಡೊಳ್ಳು ವಾದ್ಯ. ಆ ಡೊಳ್ಳಿನ ವಾದ್ಯದವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪಾಲ್ಗೊಳ್ತಾರ. ಅದರ ಜೊತೆ ಬೇರೆ ಬೇರೆ ಇವು ಡಿಜೆ ಆಗಿರ್ಬೋದು, ಮತ್ತೆ ಡಿಜೆ ಬೇಡ, ಯಾಕಂದ್ರೆ ಡಿಜೆ ಅಫಿಸಿಯಲಿ ತಗೊಳಕ್ ಬರಂಗಿಲ್ಲ. ಅದರ ಜೊತೆ ಏನೈತಿ, ಈ ಬೇರೆ ಬೇರೆ ಕಲಾ ತಂಡಗಳು ಏನಿರ್ತಾವಲ್ರಿ, ಅವೆಲ್ಲ ಕಲಾ ತಂಡಗಳು ಸಹಿತ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಸಿದ್ದೇಶ್ವರ ಗುಡಿಯಿಂದ ಪ್ರಾರಂಭವಾದಂತ ಮೆರವಣಿಗೆ ಏನು ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ ಹಾಗೂ ಕನಕದಾಸ ಸರ್ಕಲ್ ಮುಖಾಂತರ ಏನದ ದರ್ಬಾರ್ ಮೈದಾನಕ್ಕೆ ಬಂದ ತಲುಪ್ತದ. ದರ್ಬಾರ್ ಮೈದಾನದೊಳಗೆ ಮಧ್ಯಾಹ್ನ 1 ರಿಂದ 1:30 ಗಂಟೆ ಮೇಲ್ಪಟ್ಟು 2 ಗಂಟೆ ಕೊಟ್ಟೆ ಹೆಚ್ಚು ಕಡಿಮೆ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮ್ಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮ್ಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ,